ರಾಜ್ಯದಲ್ಲಿ ಕುರ್ಚಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಆದರೆ ಬದಲಾವಣೆ ಬಡಿದಾಟದ ನಡುವೆ ಇದೀಗ ಟೂರ್ ಪಾಲಿಟಿಕ್ಸ್ ದೇ ಸದ್ದು. ಇಂದು ರಾತ್ರಿ ವಿದೇಶ ಪ್ರವಾಸಕ್ಕೆ ತೆರಳುವ ಕಾಂಗ್ರೆಸ್ ಶಾಸಕರು ಕುಟುಂಬ ಸಮೇತ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನೋಡಿ, ಬಹಳಷ್ಟು ದಿನಗಳಿಂದ ಇದೇ ಸುದ್ದಿ. ಅದರಲ್ಲೂ ಕೂಡ ಪ್ರಯಾಣ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಜನ ಮಾಡ್ತೀವಿ ಅಂತ ಹೇಳಿದ್ರು, ಒಂದಷ್ಟು ಜನ ಮಾಡಲ್ಲ ಅಂತ ಹೇಳಿದ್ರು, ಮತ್ತೊಂದಷ್ಟು ಜನ ತಟಸ್ಥವಾಗಿದ್ರು. ಆದರೆ ಸದ್ಯಕ್ಕೆ ಒಂದಷ್ಟು ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರಯಾಣವನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಎಲ್ಲರೂ ಒಂದ್ ಕಡೆ ಸೇರೋಣ ಅನ್ನುವಂಥ ಸಂದೇಶ. ಯಾಕಂತ ಹೇಳಿದ್ರೆ ಎಲ್ಲರೂ ಒಂದೇ ಕಡೆ ಟ್ರಿಪ್ ಮಾಡ್ತಿದ್ದಾರಲ್ವಾ, ಹಾಗಾಗಿ ಎಲ್ಲರೂ ಮೊದಲಿಗೆ ಒಂದ್ ಕಡೆ ಅಸೆಂಬಲ್ ಆಗೋಣ ಅನ್ನುವಂಥ ಸಂದೇಶವೂ ಕೂಡ ರವಾನೆಯಾಗಿದೆಯಂತೆ. ರಾತ್ರಿ 12:40ಕ್ಕೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಮಾನ ಮನಸ್ಕ ಕಾಂಗ್ರೆಸ್ ಶಾಸಕರಿಂದ ವಿದೇಶ ಪ್ರವಾಸ. ಸಮಾನ ಮನಸ್ಕ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ಈಗಾಗಲೇ ಇಲ್ಲಿ ಬಣ ಬಡಿದಾಟ ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಎಷ್ಟೇ ಬಾರಿ ಇವರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು ಕೂಡ ಒಂದೇ ದಿನ ಇರೋದು. ಅದ್ರ ನೆಕ್ಸ್ಟ್ ಡೇ ಮತ್ತೆ ಇವ್ರ ಬಣಕ್ಕೆ ಇವ್ರ ಜಯ ಅಂತಾರೆ, ಅವ್ರ ಬಣಕ್ಕೆ ಅವ್ರ ಜಯ ಅಂತಾರೆ, ಇವ್ರು ಸಿಎಂ ಆಗೇ ಕಂಟಿನ್ಯೂ ಆಗ್ತಾರೆ ಅಂತ ಒಂದಷ್ಟು ಜನ. ಇಲ್ಲ, ಇವ್ರಿಗೂ ಅವಕಾಶ ಸಿಗಬೇಕು, ಪಕ್ಷವನ್ನ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಹೋರಾಟ ಬಹಳಷ್ಟು ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದಷ್ಟು ಜನ ಇವ್ರ ಪರವಾಗೂ ಬ್ಯಾಟ್ ಬೀಸ್ತಾರೆ, ಅವ್ರ ಪರವಾಗೂ ಬ್ಯಾಟ್ ಬೀಸ್ತಾರೆ. ಇನ್ನು ಕೆಲವರು ಸೈಲೆಂಟ್ ಆಗಿ ಏನೇನೆಲ್ಲ ನಡೀತಾ ಇದೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಎಲ್ಲವನ್ನೂ ಗಮನಿಸ್ತಾ ಇರುತ್ತೆ. ಯಾರು ತುಂಬಾ ಮಾತನಾಡ್ತಾರೋ ಅವ್ರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡುತ್ತಲ್ಲ, ಹಾಗಾಗಿ ಇನ್ನೊಂದಷ್ಟು ಜನ ಹೈಕಮಾಂಡ್ಗೆ ಹೆದರಿ ಸೈಲೆಂಟ್ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಸದ್ಯಕ್ಕೆ ಈ ಸಿಎಂ ಬಣದಲ್ಲಿ ಬಹಳಷ್ಟು ಅತ್ಯಾಪ್ತವಾಗಿ ಗುರುತಿಸಿಕೊಂಡವರು, ಸಿಎಂ ಪರವಾಗಿ ಬ್ಯಾಟ್ ಬೀಸಿದವರು, ಸಿಎಂ ಪರವಾಗಿನೇ ಇಲ್ಲ 5 ವರ್ಷನೂ ಕಂಟಿನ್ಯೂ ಆಗ್ತಾರೆ ಎನ್ನುವಂಥ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ರಲ್ಲ, ಆ ಎಲ್ಲ ಶಾಸಕರು ಈಗ ಒಂದಷ್ಟು ಜನ ಕುಟುಂಬ ಸಮೇತ, ಇನ್ನೊಂದಷ್ಟು ಜನ ಅವರವರೇ ಈಗ ವಿದೇಶ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಒಂದು ಪಶುಸಂಗೋಪನೆ ಇಲಾಖೆಯ ಅಧ್ಯಯನಕ್ಕೆ ಹೋಗ್ತಾ ಇದೀವಿ ಅನ್ನೋದು ರೀಸನ್. ಆದ್ರೆ ಇದೇ ರೀಸನ್ ಅಥವಾ ಬೇರೆ ರೀಸನ್ಗೆ ಹೋಗ್ತಾ ಇದಾರೆ, ಅಥವಾ ನಿಜವಾಗ್ಲೂ ಎಲ್ಲರೂ ಈ ಫ್ರೆಂಡ್ಸ್ಗಳು ಹೋಗ್ತಾರಲ್ಲ ಹಂಗೆ ನಾವು ಒಂದ್ ರೀತಿ ಶಾಸಕರಾಗಿದ್ದಾಗ ಫಾರಿನ್ ಟೂರ್ ಮಾಡ್ಬಿಡೋಣಪ್ಪ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಒಂದಷ್ಟು ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಆದ್ರೆ ಸದ್ಯಕ್ಕೆ ಕುಟುಂಬ ಸಮೇತ ಒಂದಷ್ಟು ಜನ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇವರೆಲ್ಲ ರಿಟರ್ನ್ ಆಗೋದು ಮಾರ್ಚ್ 1ಕ್ಕೆ, ಅಂದ್ರೆ ಮುಂದಿನ ತಿಂಗಳು ಬಜೆಟ್ ಬೇರೆ ಇದೆಯಲ್ವಾ, ಅಷ್ಟರೊಳಗೆ ಇವರೆಲ್ಲ ಹೋದವರು ವಾಪಸ್ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇದೆ. ಹಾಗಾದ್ರೆ ಯಾರಿಗೆಲ್ಲ ಫಾರಿನ್ ಟಿಕೆಟ್? ಅನಿಲ್ ಚಿಕ್ಕಮಾದು, HD ಕೋಟೆ ಶಾಸಕ, ಜೊತೆಗೆ ಯಶವಂತರಾಯ ಪಾಟೀಲ್ ಸುರಪುರ ಶಾಸಕ, ಇನ್ನು ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕ, ಅನಿಲ್ ಚಿಕ್ಕಮಾದು HD ಕೋಟೆ ಶಾಸಕ, ಹಂಪನಗೌಡ ಬಾದರ್ಲಿ ಸಿಂಧನೂರು ಶಾಸಕ, ದೇವೇಂದ್ರಪ್ಪ ಜಗಳೂರು ಶಾಸಕ, ಜೊತೆಗೆ BM ನಾಗರಾಜು ಸಿರುಗುಪ್ಪ ಶಾಸಕ, ಇನ್ನು ಬೀಳಗಿ ಶಾಸಕರಾದಂತಹ JT ಪಾಟೀಲ್, ಕಲಬುರಗಿ ದಕ್ಷಿಣ ಶಾಸಕರಾದಂತಹ ಇನ್ನು ಅಲ್ಲಮ ಪ್ರಭು ಪಾಟೀಲ್, ರಾಯಚೂರು ಗ್ರಾಮಾಂತರ ಶಾಸಕರಾದಂತಹ ಬಸನಗೌಡ ದದ್ದಲ್, ಕೊಳ್ಳೇಗಾಲ ಶಾಸಕ AR ಕೃಷ್ಣಮೂರ್ತಿ, ತುರ್ಬಿಹಾಳ್ ಚಿಮ್ಮನಕಟ್ಟಿ, ಹೀಗೆ ಹಲವಾರು ಜನರಿಗೆ ಸದ್ಯಕ್ಕೆ ಫಾರಿನ್ ಟಿಕೆಟ್ ಸಿಗ್ತಾ ಇದೆ. ನೋಡಿ, ನಾವು ಬಸನಗೌಡ, ತುರ್ಬಿಹಾಳ್, ಮಸ್ಕಿ ಶಾಸಕ, ಇವ್ರಿಗೂ ಕೂಡ ಫಾರಿನ್ ಹೋಗ್ತಾ ಇದ್ದಾರೆ. ಕೊಳ್ಳೇಗಾಲ ಶಾಸಕರಾದಂತಹ AR ಕೃಷ್ಣಮೂರ್ತಿ, ಇವ್ರಿಗೆಲ್ಲ ಫಾರಿನ್ ಟಿಕೆಟ್ ಸಿಕ್ಕಿದೆ, ಜೊತೆಗೆ ವೀಸಾ. ಇನ್ನು MLC ತಿಮ್ಮಯ್ಯ, ಇವ್ರಿಗೂ ಕೂಡ ಟಿಕೆಟ್ ಸದ್ಯಕ್ಕೆ ಸಿಕ್ಕಿರುವಂಥದ್ದು, ಅಂದ್ರೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಇವರೆಲ್ಲರೂ ಕೂಡ ಸದ್ಯಕ್ಕೆ ಫಾರಿನ್ ಟೂರ್ ಅನ್ನ ಮಾಡಲಿದ್ದಾರೆ. ಜಗಳೂರು ಶಾಸಕ ದೇವೇಂದ್ರಪ್ಪ, ಇನ್ನು ವಸಂತ ಕುಮಾರ್ MLC, ಇವರೆಲ್ಲರೂ ಕೂಡ ಇದೀಗ ಸದ್ಯಕ್ಕೆ ಫಾರಿನ್ ಟೂರ್ ಅನ್ನ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾದಾಮಿ ಶಾಸಕರಾದಂತಹ BB ಚಿಮ್ಮನಕಟ್ಟಿ ಕುಟುಂಬ ಸಮೇತ ಆಸ್ಟ್ರೇಲಿಯಾಗೆ, ನ್ಯೂಜಿಲೆಂಡ್ಗೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರೇ ಹೆಚ್ಚಾಗಿದ್ದಾರೆ. ಜೊತೆಗೆ ವೀಸಾ ಸಿಗದ ಕಾರಣ ಕೆಲವು ಶಾಸಕರಿಂದ ವಿದೇಶಿ ಪ್ರವಾಸ ಇಲ್ಲ, ಕೆಲ ಕಾರಣ ನೀಡಿ ಪ್ರವಾಸಕ್ಕೆ ಹೋಗದೇ ಇರೋದಕ್ಕೆ ಇನ್ನೂ ಕೆಲವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ವಿವಿಧ ಕಾರಣ ಹೇಳಿ ವಿದೇಶ ಪ್ರವಾಸದಿಂದ ದೂರ ಉಳಿದಿದ್ದಾರೆ ಶಾಸಕರು. ಯಾವಾಗ ಈ ಒಂದು ವಿಚಾರ ಸದ್ದು ಮಾಡೋದಕ್ಕೆ ಶುರುವಾಯಿತು, ಅದರಲ್ಲೂ ಕೂಡ ಬಿಜೆಪಿ ಬಣದ ಒಂದಷ್ಟು ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು, ಮಾಧ್ಯಮದಲ್ಲಿ ಪ್ರಕಟವಾಗೋಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಹೈಲೈಟ್ ಆಗೋಕೆ ಇಷ್ಟ ಆಗಲ್ಲ. ನೋಡಿ, ಇವ್ರ ಪರ ಇವ್ರ ಪರ ಅಂತ ಯಾವಾಗ ಗುರುತಿಸ್ಕೊಳ್ಳೋದಕ್ಕೆ ಶುರುವಾಯಿತು, ಆಗ ಒಂದಷ್ಟು ಜನ ಸೈಲೆಂಟ್ ಆಗಿ, ಅಂದ್ರೆ ತಟಸ್ಥವಾದ ಸಿಚುಯೇಷನ್ ಇಲ್ಲಿ ಬಂತು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಶಿವಕುಮಾರ್ ಜೋಹಳಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಗಮನಿಸೋದಾದ್ರೆ ಈಗ ಒಂದಷ್ಟು ಜನ ಅವ್ರ ಪರ ಇವ್ರ ಪರ ಅಂತ ಗುರುತಿಸ್ಕೊಂಡ್ರು, ಆದ್ರೆ ಮತ್ತೊಂದಷ್ಟು ಜನ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾದ್ರು. ಸದ್ಯಕ್ಕೆ ಯಾರೆಲ್ಲ ಹೋಗ್ತಾ ಇದ್ದಾರೆ? ನಿಜವಾಗ್ಲೂ ಇವರು ಪಶುಸಂಗೋಪನೆ ಇಲಾಖೆಯ ಅಧ್ಯಯನಕ್ಕೆ ಹೋಗ್ತಾ ಇದ್ದಾರೆ? ಏನಿದೆ ಈ ಬಗ್ಗೆ ಮಾಹಿತಿ? ಅಮೃತ, ಕಳೆದ 1 ವಾರದಿಂದಲೂ ಕೂಡ ಶಾಸಕರು ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಅಧ್ಯಯನ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಯಾವಾಗ ಇದು ಚರ್ಚೆಗೆ ಬಂತು, ಒಂದು ಕಡೆ ಕೆಲವು ಶಾಸಕರಲ್ಲಿ ಆತಂಕ ಕೂಡ ಶುರುವಾಗಿದೆ.
ನಾವು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದೆ ಆದರೆ ಎಲ್ಲಿ ಡಿ ಕೆ ಶಿವಕುಮಾರ್ ಅವರ ಅವಕೃಪೆಗೆ ಒಳಗಾಗಬೇಕಾಗತ್ತೆ ಅಥವಾ ಹೈಕಮಾಂಡ್ ನಾಯಕರ ಅವಕೃಪೆಗೆ ಒಳಗಾಗಬೇಕಾಗತ್ತೆ ಅನ್ನುವಂತಹ ಆತಂಕ ಕೂಡ ಕೆಲವು ಶಾಸಕರಲ್ಲಿದೆ. ಕೆಲವು ಶಾಸಕರು ಈಗ ಪ್ರವಾಸದಿಂದ ಹಿಂದೆ ಸರಿದಿದ್ದಾರೆ. ಇವತ್ತು ಮಧ್ಯರಾತ್ರಿ 12:40ಕ್ಕೆ ವಿಮಾನದ ಮೂಲಕ ಈಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಇವತ್ತು ತೆರಳುತ್ತಾ ಇದ್ದಾರೆ. 8 ಗಂಟೆಗೆ ನೀವೆಲ್ಲರೂ ಕೂಡ ಒಟ್ಟಾಗಬೇಕು, ಖಾಸಗಿ ಹೋಟೆಲ್ನಲ್ಲಿ ನೀವು ಸೇರಬೇಕು ಅನ್ನುವಂಥ ಸೂಚನೆಯನ್ನು ಯಾರೆಲ್ಲ ಪ್ರವಾಸಕ್ಕೆ ಹೊರಟಿದ್ದಾರೆ ಆ ಶಾಸಕರಿಗೆ ಈಗ ಸೂಚನೆಯನ್ನು ರವಾನೆ ಮಾಡಲಾಗಿದೆ. ಹಿಂದೆ ಪಶುಸಂಗೋಪನಾ ಇಲಾಖೆ ಅಧ್ಯಯನ ಪ್ರವಾಸದಲ್ಲಿ ಶಾಸಕರನ್ನ ಕರೆದೊಯ್ತಾ ಇದೆ ಅನ್ನುವಂತಹ ಮಾತುಗಳಿತ್ತು. ಪಶುಸಂಗೋಪನಾ ಸಚಿವರೇ ಖುದ್ದು ಇದಕ್ಕೆ ಮಾಧ್ಯಮಗಳಿಗೆ ಉತ್ತರವನ್ನ ಕೊಟ್ಟರು. ನಮ್ಮ ಇಲಾಖೆಯಿಂದ ಯಾವುದೇ ಅಧ್ಯಯನ ಪ್ರವಾಸವನ್ನ ನಾವು ಹಮ್ಮಿಕೊಂಡಿಲ್ಲ, ಅದು ಶಾಸಕರು ಹೋಗ್ತಾ ಇದ್ರೆ ಅದು ಅವರ ವೈಯಕ್ತಿಕ ಪ್ರವಾಸ ಇರಬಹುದು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟರು. ಅಲ್ಲಿಗೆ ಇಲಾಖೆ ಮತ್ತು ನಿಗಮ ಮಂಡಳಿಗಳಿಂದ ಹೋಗುವಂತಹ ಪ್ರವಾಸಕ್ಕೆ ಬ್ರೇಕ್ ಬಿತ್ತು. ಈಗ ವೈಯಕ್ತಿಕ ಪ್ರವಾಸ ಅಂತೇಳಿ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ನಾವು ಇಲ್ಲ, ನಮ್ಮ ಖರ್ಚಿನಲ್ಲಿ ಹೋಗ್ತಾ ಇದ್ದೀವಿ ಪ್ರವಾಸ ಅಂತೇಳಿ ಶಾಸಕರುಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸುಮಾರು 22 ಜನ ಶಾಸಕರು ಈ ಫಾರಿನ್ ಟ್ರಿಪ್ಗೆ ರೆಡಿ ಆಗಿದ್ದಾರೆ. ತಮ್ಮ ಕೆಲವರು ಕುಟುಂಬ ಸಮೇತ ಹೋಗ್ತಾ ಇದ್ದಾರೆ, ಕೆಲವರು ಹಾಗೆ ಸಿಂಗಲ್ ಆಗೇ ಹೋಗ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಶಾಸಕರೇ ಹಣವನ್ನ ಭರಿಸ್ತಾ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಇಲ್ಲಿ ಶಾಸಕರು ಖರ್ಚು ವೆಚ್ಚಗಳನ್ನ ಭರಿಸೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳ ಆಪ್ತರೊಬ್ಬರು ಇದಕ್ಕೆ ಖರ್ಚು ವೆಚ್ಚಗಳನ್ನ ಭರಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ಬೈರತಿ ಸುರೇಶ್ ಅವರು ಇದಕ್ಕೆ ಖರ್ಚು ವೆಚ್ಚಗಳನ್ನ ಕೊಡ್ತಾ ಇರಬಹುದು ಅನ್ನುವಂಥ ಸುಳಿವು ಈಗ ಸಿಗ್ತಾ ಇರೋದು. ಯಾಕೆಂದ್ರೆ ಇದು ಅಧ್ಯಯನದ ಹೆಸರಿನಲ್ಲಿ ಪ್ರವಾಸ ಹೊರಟಿದ್ರು ಇದರ ಹಿಂದೆ ಬೇರೆ ರಾಜಕೀಯ ತಳುಕು ಕೂಡ ಹಾಕೊಳ್ತಾ ಇದೆ. ಸಿಎಂ ಕುರ್ಚಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಯಾವಾಗ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರೋದಕ್ಕೆ ಪ್ರಾರಂಭ ಮಾಡಿದ್ರು, ಹಾಗಾಗಿ ಸಿದ್ದರಾಮಯ್ಯ ಅವರು ಈ ಪ್ರವಾಸವನ್ನ ಆಯೋಜನೆ ಮಾಡಿರಬಹುದು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಕಾರಣ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು, ಹೈಕಮಾಂಡ್ಗೆ ತಮ್ಮ ಶಾಸಕರ ಬಲ ಹೇಗಿದೆ ಅನ್ನುವಂಥದ್ದನ್ನು ತೋರಿಸಬೇಕು. ಆ ಕಾರಣಕ್ಕೆ ಈ ಒಂದು ಪ್ರವಾಸವನ್ನ ಅವರೇ ಪರೋಕ್ಷವಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಬರ್ತಾ ಇರುವಂಥದ್ದು. ಅಮೃತ, ಥ್ಯಾಂಕ್ ಯು ಶಿವು.